ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಮೇಯಾತ್ಮನೇ ನಮಃ. ಓಂ ತ್ವಾಮಿದ್ಧಿ ಹವಾಮಹೇ ಸಾತಾ ವಾಜಸ್ಯ ಕಾರವಃ ತ್ವಾಂ ವೃತ್ರೇಷ್ವಿಂದ್ರ ಸತ್ಪತಿಂ ನರಸ್ತ್ವಾಂ ಕಾಷ್ಠಾಸ್ವರ್ವತಃ ತ್ವಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 184ನೆಯ ನಾಮ ಅಮೇಯಾತ್ಮ ಅಂತ ಅನ್ನೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ, ಇದನ್ನು ಕೂಡ ನಾವೀಗ ನೋಡ್ತಿದ್ದೇವೆ. ಈ ಮಂತ್ರದ ಅನ್ವಯಾರ್ಥವನ್ನು ನಾವೀಗಾಗಲೇ ನೋಡಿದ್ದೇವೆ. ಮೂಲ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಅವರು ಋಗ್ವೇದದ ಮೂಲ ಮಂತ್ರಕ್ಕೆ ಮತ್ತು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಬರೆದಿದ್ದಾರೆ ಅಂತನ್ನೋದನ್ನೆಲ್ಲ ನಾವು ನೋಡಿದ್ದೇವೆ. ಮತ್ತು ನಾನು ಸ್ವಲ್ಪ ಬದಲಾವಣೆಗಳೊಂದಿಗೆ ಅದಕ್ಕೇನು ಅರ್ಥ ಹೇಳಿದ್ದೇನೆ ಅಂತನ್ನೋದನ್ನು ಕೂಡ ನೋಡಿದ್ದೇವೆ. ಹೇ ಇಂದ್ರ, ಭಗವಂತನೇ, ಕಾರವಃ, ನಿನ್ನ ಪರಿಚಾರಕರು, ಇದಾನೀಂ, ಇದಾನೀಂ, ವಾಜಸ್ಯ, ವಾಜ ಅಂದರೆ ಜ್ಞಾನವೆಂಬ ರಸ, ಅದರ ಪ್ರಾಪ್ತಿಗಾಗಿ ನಿನ್ನನ್ನು ಈ ಜೀವನ ಯಜ್ಞಕ್ಕೆ ಆಹ್ವಾನಿಸ್ತೇವೆ. ಅದಲ್ಲದೆ ಅಜ್ಞಾನಾದಿ ದೋಷಗಳು, ವೃತ್ರೇಶು, ಅಜ್ಞಾನಾದಿ ದೋಷಗಳು ನಮ್ಮನ್ನು ಮುತ್ತಿದಾಗ ಈ ಜಗತ್ತೆಲ್ಲವನ್ನು ವ್ಯಾಪಿಸಿರುವಂತಹ ನಿನ್ನನ್ನು, ಅರ್ವತಃ ಅಂತ, ಕಾಷ್ಠಾಸು ಅರ್ವತಃ ಅಂದರೆ ಜಗತ್ತೆಲ್ಲವನ್ನು ವ್ಯಾಪಿಸಿರುವಂತಹ ನಿನ್ನನ್ನು, ಅಥವಾ ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ನಾಶಪಡಿಸುವಂತಹ ನಿನ್ನನ್ನು ನರಹ, ಎಲ್ಲ ಸಾಧಕರು ಕೂಡ, ನಿನ್ನ ಅಧೀನರಾದ ಪರಿಚಾರಕರೆಲ್ಲರೂ ಕೂಡ, ಸೇವಕರೆಲ್ಲರೂ, ನಿನ್ನ ಭಕ್ತರೆಲ್ಲರೂ, ತ್ವಾಂ ಅಂದರೆ ಸರ್ವವ್ಯಾಪ್ತನಾದ, ಸರ್ವಜ್ಞನಾದ, ಇದು ಒಂದರ್ಥ. ತ್ವಾಂ ಅಂದರೆ ತೇಜೋರೂಪ ಅಂತ ಮತ್ತೊಂದರ್ಥ. ಸತ್ಪತಿಂ, ಎಲ್ಲ ಸದ್ಭಕ್ತರ ಪಾಲಕನಾದ, ತ್ವಾಂ, ನಿನ್ನನ್ನು ಹವಂತೆ, ಯಜ್ಞಕ್ಕಾಗಿ ಕರೀತಾರೆ. ಒಟ್ಟು ಈ ಅಮೇಯಾತ್ಮ ಅಂತ ಅನ್ನೋದಕ್ಕೆ 4 ಅರ್ಥಗಳು. ಮತ್ತು ಆ ಬೃಹತಿ ಮಂತ್ರಕ್ಕೂ ಈ ಅಮೇಯಾತ್ಮ ಎಂಬ ನಾಮಕ್ಕೂ ಇರುವಂಥ ಸಂಬಂಧಗಳು ಕೂಡ ಆ ದೃಷ್ಟಿಯಿಂದ 4. ಆತ್ಮ ಅನ್ನುವುದು ಸರ್ವವ್ಯಾಪ್ತ ಅನ್ನೋದು ಅರ್ಥವನ್ನು ಹೇಳ್ತದೆ. ಆತತತ್ವಾತ್ ತಥಾ ಅತೃತ್ವಾತ್. ಆತತ ಅಂದರೆ ಸರ್ವವ್ಯಾಪ್ತ, ಅದನ್ನು ಕಾಷ್ಠಾ ಸ್ವರ್ವತಃ ಅಂತ ಈ ಬೃಹತಿ ಮಂತ್ರ ಹೇಳಿದೆ. ಮತ್ತೊಂದು ಬಾರಿ ನಾವು ಕಳೆದ ದಿವಸ ನೋಡಿದ್ದನ್ನು ಈಗಿಲ್ಲಿ ಸ್ಮರಿಸ್ಕೋತಾ ಇದ್ದೇವೆ. ಮತ್ತು ತಥಾ ಅತೃತ್ವಾತ್, ಅತ್ತ ಅಂದರೆ ಸರ್ವಸಂಹಾರಕ ಅನ್ನೋ ಅರ್ಥವನ್ನು ಕೂಡ ಬೃಹದಾರಣ್ಯಕ ಭಾಷ್ಯ ಹೇಳಿದೆ. ಅದನ್ನು ಕಾಷ್ಠಾಸು ಅರ್ವತಃ, ಜಗತ್ತನ್ನು ಪ್ರಳಯ ಕಾಲದಲ್ಲಿ ಹಿಂಸಿಸುವವನು ಅನ್ನೋ ಅರ್ಥವನ್ನು ಈ ಬೃಹತಿ ಮಂತ್ರ ಹೇಳಿದೆ. ಆತ್ಮ ಸರ್ವನಿಯಂತ್ರಿತಃ ಅಂತಲೂ ಕೂಡ ಬೃಹದಾರಣ್ಯಕ ಭಾಷ್ಯ ಹೇಳಿದೆ. ಜಗತ್ತೆಲ್ಲವನ್ನು ನಿಯಂತ್ರಿಸುವವನು ಅಂತ. ಆ ನಿಯಂತ್ರಿಸುವವನು ಅನ್ನೋ ಅರ್ಥವನ್ನು ಕೂಡ ಸತ್ಪತಿ, ಪಾಲಕ, ಜಗತ್ತೆಲ್ಲವನ್ನು ಪಾಲಿಸುವವನು ಅನ್ನುವ ಶಬ್ದದಿಂದ ಬೃಹತಿ ಮಂತ್ರ ವಿಸ್ತರಿಸಿದೆ. ಮತ್ತೆ ತಥಾ ಆದಾನಾತ್, ಆದಾನ ಅಂದರೆ ಎಲ್ಲವನ್ನು, ಎಲ್ಲ ಭಕ್ತರನ್ನು ಕೂಡ ತನ್ನವರು ಅಂತ ಸ್ವೀಕರಿಸುವವನು, ಇದು ಒಂದು ಅರ್ಥವೂ ಕೂಡ ಅಲ್ಲಿದೆ. ಆ ತಥಾ ಆದಾನಾತ್, ಆದಾನಾತ್ ಆತ್ಮ ನಿರ್ಮಾಣಾತ್, ಆತ್ಮಜ್ಞಾನ ತಥೈವಚ ಅಂತ ಬೃಹದಾರಣ್ಯಕ ಭಾಷ್ಯ. ಅಲ್ಲಿ ಆದಾನ ಅಂತಂದ್ರೆ ತನ್ನ ಭಕ್ತರನ್ನ ತನ್ನವರೆಂದು ಸ್ವೀಕರಿಸುವವನು. ಈ ತನ್ನ ಭಕ್ತರನ್ನ ತನ್ನವರು ಸ್ವೀಕರಿಸುವುದು ಅನ್ನೋ ಅರ್ಥವನ್ನ ಕಾರವಹ, ಪರಿಚಾರಕರು ಮಾಡಿದ ಸೇವೆಯನ್ನು ಸ್ವೀಕಾರ ಮಾಡುವವನು
ಅನ್ನುವ ಮೂಲಕ ಈ ಬೃಹತಿ ಮಂತ್ರ ವರ್ಣಿಸಿದೆ. ಇದು ಒಂದು ಸಂಬಂಧ. ಇದಲ್ಲದೆ ಜ್ಞಾನದಾಯಕ ಅಂತ ಅರ್ಥ. ಅದಯತಿ ಇತಿ ಆತ್ಮ. ಎಲ್ಲ ರೀತಿಯಾದಂಥ ಭೋಗಗಳನ್ನು ಕೂಡ ಕೊಡುವವನು ಅನ್ನುವ ಅರ್ಥವೂ ಆತ್ಮ ಅನ್ನೋ ಶಬ್ದದಿಂದ ಬರ್ತದೆ. ಅದಯತಿ, ಅದ ಭಕ್ಷಣೆ ಅನ್ನೋ ಧಾತುವಿಗೆ ನಿಜಂತಾತ್ ಮನಿನ್ ಪ್ರತ್ಯಯ ಬಂದು ಆತ್ಮ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಅದನ್ನು ಕೂಡ ವಾಜಸ್ಯ ಸಾತವು, ಜ್ಞಾನವೆಂಬ ರಸದ ಲಾಭಕ್ಕಾಗಿ ಭಕ್ತರು ನಿನ್ನನ್ನು ಸ್ತುತಿಸ್ತಾರೆ ಅಂತ ಅಲ್ಲಿ ಬಂದಿದೆ. ಹೀಗೆ ಸರ್ವವ್ಯಾಪ್ತ, ಸರ್ವಸಂಹಾರಕ, ಸರ್ವನಿಯಂತ್ರಕ, ಜ್ಞಾನದಾಯಕ ಮತ್ತು ಆದಾನಾತ್, ಎಲ್ಲರನ್ನು ತನ್ನವನು, ಭಕ್ತರನ್ನ, ಪರಿಚಾರಕರನ್ನ ತನ್ನವರು ಅಂತ ಸ್ವೀಕಾರ ಮಾಡುವವನು. ಇಷ್ಟೆಲ್ಲ ಅರ್ಥಗಳು ಅಲ್ಲಿ ಬಂದಿವೆ. 5 ಅರ್ಥಗಳಾಗ್ತವೆ. 5 ಅದರಲ್ಲಿ ಈ 3ನೇ ಅರ್ಥವನ್ನು ಮತ್ತು 5ನೇ ಅರ್ಥವನ್ನು ಒಟ್ಟುಗೂಡಿಸಿದ್ರೆ 3 ಅರ್ಥಗಳಂತೂ ಹಾಗೇ ಆಗ್ತವೆ. ಹೀಗೆ ಇಷ್ಟೆಲ್ಲ ಅರ್ಥಗಳನ್ನ ನಾವೀಗಾಗಲೇ ನೋಡಿದ್ದೀವಿ. ಅನ್ನಂ ಜ್ಞಾನ ರಸಾನ್ನಂ ಚ ಬಾಹ್ಯಮನ್ನಂ ಇತಿ ದ್ವಿಧ. ಅನ್ನ ಅಂತ ಅನ್ನೋದು ಜ್ಞಾನ ರಸವೆಂಬ ಅನ್ನ ಮತ್ತು ಬಾಹ್ಯ ಅನ್ನ, ನಾವು ಹೊಟ್ಟೆಗಾಗಿ ತಿನ್ನುವ ಅನ್ನ, ಬುದ್ಧಿಗಾಗಿ ಸ್ವೀಕರಿಸುವ ತಾತ್ವಿಕ ವಿಚಾರಗಳೆಂಬ ಅನ್ನ ಅಂತ 2 ರೀತಿಯಾಗಿ ಶಾಸ್ತ್ರ ಅದನ್ನ ವರ್ಣನೆ ಮಾಡಿದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಮತ್ತೊಂದು ಕಡೆ ಗುರೋರ್ ವಿದ್ಯಾ ಸ್ವೀಕೃತಿ ವ್ಯಾಸ ಆಹಾರ ಇತಿ ಸ್ಮೃತಃ ಅಂತ ವರ್ಣನೆ ಬಂದಿದೆ. ಗುರುಗಳಿಂದ ಏನು ನಾವು ವಿದ್ಯೆಯನ್ನು ಸ್ವೀಕಾರ ಮಾಡ್ತೀವಿ ಅದನ್ನೇ ಆಹಾರ ಅಂತ ಹೇಳಬೇಕು ಅಂತ. ಹೊಟ್ಟೆಗೆ ಏನು ಆಹಾರವನ್ನು ಸ್ವೀಕಾರ ಮಾಡ್ತೀವಿ, ಅಡಿಗೆಯವರು ಮಾಡಿ ಬಡಿಸುವಂಥ ಆಹಾರ, ಅದು ಬಾಹ್ಯ ಆಹಾರ. ಬುದ್ಧಿಗೆ ನಮಗೆ ಆಹಾರವನ್ನು ಕೊಡುವವನು ಗುರು. ಅದರಲ್ಲಿ ಕೂಡ ಮೂಲಭೂತವಾಗಿ ನಮಗೆ ಗುರು ಆದವನು ಪರಮಾತ್ಮನೇ. ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಗುರುವಿನಿಂದ ಯಾವ ವಿದ್ಯೆಯನ್ನು ಸ್ವೀಕಾರ ಮಾಡ್ತೀವೋ ಸ ಆಹಾರ ಇತಿ ಸ್ಮೃತಃ. ಇದು ಛಾಂದೋಗ್ಯ ಉಪನಿಷತ್ತು. ಗುರುವಿನಿಂದ ಸ್ವೀಕರಿಸಲ್ಪಡುವ ಆಹಾರವೇ ಮುಖ್ಯ ಆಹಾರ ಅಂತ. ಹೀಗೆ ಮುಖ್ಯ ಗುರುವಾದಂತಹ ಪರಮಾತ್ಮ ನಮಗೆ ಅದಯತೆ, ಈ ಜ್ಞಾನವೆಂಬ ರಸವನ್ನ ಉಣ್ಣಿಸ್ತಾನೆ. ಅದಕ್ಕಾಗಿ ಆತ ಆತ್ಮ. ಅದನ್ನ ವಾಜಸ್ಯ ಸಾತವು ಅಂತ ಈ ಮಂತ್ರ ಇಲ್ಲಿ ಹೇಳಿದೆ. ಒಟ್ಟಾರೆ ಭಾವಾರ್ಥ ಏನು? ಪರಮೈಶ್ವರ್ಯಶಾಲಿಯಾದ ಭಗವಂತನೇ, ನಿನ್ನ ದಾಸರಾದಂತಹ ನಾವು ಐಹಿಕ ಮತ್ತು ಪಾರತ್ರಿಕ ಭೋಗಕ್ಕಾಗಿ ನಿನ್ನನ್ನು ಈಗಲೇ ಸ್ತುತಿಸಿ ಆಹ್ವಾನಿಸ್ತೇವೆ. ನೀನು ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ವ್ಯಾಪಿಸಿದ್ದಿ, ಎಲ್ಲೆಡೆ ಎಲ್ಲರ ಸಂಹಾರವನ್ನು ಕೂಡ ಮಾಡ್ತಿ. ಅಂತಹ ನಿನ್ನನ್ನು ಜನರು ಅಜ್ಞಾನ ಸಂಶಯಗಳು ಮುತ್ತಿ ಪೀಡಿಸಿದಾಗ ಸರ್ವವ್ಯಾಪ್ತನೂ ಸರ್ವಜ್ಞನೂ ತೇಜೋರೂಪನೂ ಆದ ನಿನ್ನನ್ನ ಸ್ತುತಿಸ್ತಾರೆ. ಇದಿಷ್ಟು ಅದರ ಭಾವಾರ್ಥ. ಆತ್ಮಶಬ್ದದ ಕುರಿತಾಗಿ, ಅಮೇಯಾತ್ಮ ಶಬ್ದದ ಕುರಿತಾಗಿ ಶಾಸ್ತ್ರದಲ್ಲಿ ಸರ್ವಮೂಲದಲ್ಲಿ ಬಂದಿರುವಂತಹ ಬೇರೆ ಬೇರೆ ಉಲ್ಲೇಖಗಳನ್ನು ಕೂಡ ನಾವು ನೋಡಬೇಕು. ಗುರುಗಳಾದಂಥ ಸಗ್ರಿ ರಾಘವೇಂದ್ರಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮ ವ್ಯಾಖ್ಯಾನದಲ್ಲಿ ಏನೇನನ್ನು ಸಂಗ್ರಹಿಸಿದ್ದಾರೆ ಅದನ್ನು ನಾನು ಮೊದಲಿಂದಲೂ ಈ ಪ್ರವಚನದಲ್ಲಿ ಬಳಕೆ ಮಾಡ್ಕೊಳ್ತಾನೆ ಇದ್ದೇನೆ. ಅದಲ್ಲದೆ ಕೆಲವು ನನಗೆ ನೆನಪಿಗೆ ಬಂದದ್ದನ್ನು ಕೂಡ ಇಲ್ಲಿ ನಾನು ಹೇಳುವ ಪ್ರಯತ್ನ ಮಾಡಿರ್ತೇನೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಒಂದು ಆತ್ಮ ಶಬ್ದದ ಅರ್ಥವನ್ನ ಆಚಾರ್ಯ ಹೇಳ್ತಾರೆ. ಆ ಅರ್ಥವನ್ನು ನಾವು ಈಗಾಗಲೇ ನೋಡಿದ್ದೆ, ಬೃಹದಾರಣ್ಯಕ ಭಾಷೆಗೆ ಅನುಸಾರವಾಗಿ ನಾವು ನೋಡೇ ಇದ್ದೀವಿ. ನಾವೀಗ ನೋಡ್ಬೇಕಾಗಿತ್ತು ಮತ್ತೊಂದು ಉಲ್ಲೇಖವನ್ನಷ್ಟೇ. ಆತತತ್ವಾಚ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ ಆತ್ಮಾಭಾಸಸ್ತದನ್ಯೇತು ನಹ್ಯೇತೇಷಾಂ ತಥಾಹ ಗುಣಾಹ ಅಂತ ಆ ಪ್ರಮಾಣ ಶ್ಲೋಕ. ಆತ್ಮೇತಿ ಪರಮೋಮತಃ, ಪರಮಪುರುಷನಾದ ಭಗವಂತನನ್ನು ಆತ್ಮ ಎಂಬುದಾಗಿ ಹೇಳ್ತಾರೆ. ಹೇಗೆ ಆತ್ಮ ಅಂತ ಹೇಳ್ತಾರೆ ಅಂತಂದ್ರೆ, ಆತತತ್ವಾಚ ಮಾತೃತ್ವಾತ್. ಆತತ ಅಂದ್ರೆ ಎಲ್ಲ ಕಡೆ ವ್ಯಾಪ್ತ, ಮಾತ ಅಂದ್ರೆ ಸರ್ವಜ್ಞ. ಈ ಕಾರಣದಿಂದಾಗಿ ಆತನನ್ನ ಆತ್ಮ ಎಂಬುದಾಗಿ ಹೇಳ್ತಾರೆ. ಅವನೊಬ್ಬ ಆತ್ಮ, ಉಳಿದವರೆಲ್ಲ ಆತ್ಮಾಭಾಸಾಹ,
ನಮ್ಮನ್ನು ಎಲ್ಲರನ್ನು ಆತ್ಮರನ್ನು ಅಂತ ಕರೀತಾರೆ. ಆತ್ಮರು ಅಂದ್ರೆ ಜೀವರು ಅನ್ನೋ ಅರ್ಥದಲ್ಲಿ ನಾವು ಆತ್ಮರಷ್ಟೇ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ತೃಣಜೀವದವರೆಗೆ ಪ್ರತಿಯೊಬ್ಬರು ಕೂಡ ಜೀವರೇ, ಪ್ರತಿಯೊಬ್ಬರು ಆತ್ಮರೇ. ಹೇಗೆ ಆತ್ಮರು ಅಂದ್ರೆ ಜೀವ ಇರುವುದರಿಂದ ಆತ್ಮರಷ್ಟೇ. ಆದರೆ ಮುಖ್ಯ ಆತ್ಮ ಈ ಪರಮಾತ್ಮನೇ. ಆತ್ಮಾಭಾಸಃ ಉಳಿದವರೆಲ್ಲ. ಆತ್ಮೇತಿ ಪರಮೋಮತಃ, ಆತ್ಮ ಎಂಬುದಾಗಿ ಮುಖ್ಯವಾಗಿ ಹೇಳುವುದು ಈ ಭಗವಂತನನ್ನೇ. ಉಳಿದವರೆಲ್ಲರನ್ನು ಆತ್ಮಾಭಾಸರು ಅಂತಲೇ ಹೇಳಬೇಕು ಅಂತ ಅಭಿಪ್ರಾಯ. ಯಾಕೆಂದ್ರೆ ನಹ್ಯೇತೇಷಾಂ ತಥಾಹ ಗುಣಃ, ವ್ಯಾಪ್ತವಾದ ಗುಣಗಳು ಈ ಉಳಿದವರಿಗಿಲ್ಲ. ದೇಶದ ಕಾಲತಃ ವ್ಯಾಪ್ತವಾದ ಸ್ವರೂಪ ಗುಣ ಇದ್ಯಾವುದೂ ಕೂಡ ಉಳಿದವರಿಗಿಲ್ಲ. ಆದ್ರಿಂದ ಉಳಿದವರೆಲ್ಲ ಆತ್ಮಾಭಾಸರು, ಪರಮಾತ್ಮ ಆತ್ಮ ಅಂತ ಅದರ ತಾತ್ಪರ್ಯ. ಆದ್ರಿಂದ ಪರಮಾತ್ಮ ಒಬ್ಬನೇ ಮುಖ್ಯತಃ ಆತ್ಮ. ಅವನು ಅಮೇಯ ಆತ್ಮ, ಉಳಿದವರೆಲ್ಲ ಬರೇ ಆತ್ಮರಷ್ಟೇ. ಉಳಿದವರೆಲ್ಲ ನಾವೆಲ್ಲ ಮೇಯರಾದಂತಹ ಆತ್ಮರು. ಮೇಯರು ಅಂದ್ರೆ ಅಳತೆಗೆ ಸಿಗುವಂತಹ ಆತ್ಮರು ನಾವು. ಅವನು ಅಳತೆಗೆ ಸಿಗದಂತಹ ಆತ್ಮ ಅಂತ ನಾವು ತತ್ವನಿರ್ಣಯದಲ್ಲಿ ಉದ್ಧೃತವಾದಂತಹ ಪರಮೋಪನಿಷತ್ ಅನ್ನುವುದೇನಿದೆ ಅದನ್ನು ಕೂಡ ಇಲ್ಲಿ ಹೊಂದಿಸಿಕೊಂಡು ತಿಳ್ಕೊಳ್ಬಹುದು. ಬ್ರಹ್ಮಸೂತ್ರದ 4ನೇ ಅಧ್ಯಾಯದ 1ನೇ ಪಾದ, ಅಲ್ಲಿ 3ನೇ ಸೂತ್ರ, ಆತ್ಮೇತಿತು ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ. ಪರಮಾತ್ಮನನ್ನ ಆತ್ಮ ಎಂಬುದಾಗಿ ಜ್ಞಾನಿಗಳು ಉಪಾಸಿಸ್ತಾರೆ, ಮತ್ತು ಹಾಗೆ ಉಪದೇಶಿಸ್ತಾರೆ ಕೂಡ ಬೇರೆಯವರಿಗೆ. ಆಚಾರ್ಯರಲ್ಲಿ ಭಾಷ್ಯ ಬರೀತಾರೆ, ಆತ್ಮೇತಿ ಉಪದೇಶ ಉಪಾಸನಂಚ ಮೋಕ್ಷಾರ್ಥಿಭಿ ಸರ್ವದಾ ಕಾರ್ಯಮೇವ. ಮೋಕ್ಷಾರ್ಥಿಗಳಾದವರು ಆತ್ಮ ಎಂಬುದಾಗಿ ಭಗವಂತನನ್ನು ಉಪಾಸಿಸಬೇಕು, ಹಾಗೆ ಉಪದೇಶನೂ ಕೂಡ ಮಾಡಬೇಕು. ನಾಣ್ಯಂ ವಿಚಿಂತೆಯ ಆತ್ಮಾನಮೇವ, ನಾಣ್ಯಂ ವಿಚಿಂತೆಯೇ ಆತ್ಮಾನಮೇವ ಅಹಂ ವಿಜಾನೀಯಾಮ್ ಆತ್ಮಾನಮುಪಾಸೆ ಆತ್ಮ ಹಿ ಮಮೈಷ ಭವತಿ. ನಾನು ಬೇರೆಯನನ್ನು ಯಾವತ್ತೂ ಚಿಂತಿಸುವುದೇ ಇಲ್ಲ. ಆತ್ಮಾನಮೇವ ಅಹಂ ವಿಜಾನೀಯಾಮ್, ಆತ್ಮನನ್ನೇ ನಾನು ತಿಳಿತೇನೆ, ಅವನನ್ನೇ ಉಪಾಸಿಸ್ತೇನೆ. ಅವನೇ ನನಗೆ ಆತ್ಮ ಹಿ ಮಮೈಷ ಭವತಿ, ನನಗವನು ಸ್ವಾಮಿಯಾಗಿದ್ದಾನೆ. ಅಲ್ಲಿ ಜಯತೀರ್ಥನ ಮಾತಿದೆ, ಅಥೋ ವಿಷ್ಣೋ ಸರ್ವಸ್ವಾಮಿತ್ವಸ್ಯ ಸರ್ವದಾ ಸರ್ವಥಾ ಉಪಾಸ್ಯತ್ವಾತ್ ಯುಕ್ತಂ ತತ್ರ ವೇದಾಂತಾನ ತಾತ್ಪರ್ಯಂ. ಅಲ್ಲಿ ಆತ್ಮ ಅಂದ್ರೆ ಸ್ವಾಮಿ, ಒಡೆಯ ಅಂತನೂ ಈಗ ಅರ್ಥ ಇದ್ದೇ ಇದೆ. ಆದಾನಾತ್, ನಾವು ಅದನ್ನ ಬೃಹದಾರಣ್ಯಕ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ನೋಡಿದ್ದೇವೆ. ಎಲ್ಲ ಭೃತ್ಯರನ್ನು ಕೂಡ ತನ್ನ ಬಳಿಗೆ ಸ್ವೀಕಾರ ಮಾಡುವವನು ಅಂತ ಅರ್ಥ. ಇಲ್ಲಿ ಈ ಮಂತ್ರವು ಕೂಡ, ಬೃಹತಿ ಮಂತ್ರವು ಕೂಡ ಈ ಕಾರುಗಳನ್ನ ಅಂದ್ರೆ ತನ್ನ ಸೇವಕರನ್ನ ತನ್ನ ಬಳಿಗೆ ಸೆಳೆದುಕೊಳ್ಳುವವನು ಅನ್ನೋ ಅರ್ಥವನ್ನ ನಾವು ನೋಡೇ ಇದ್ದೀವಿ. ಆ ಉಪನಿಷತ್ತು ಅದನ್ನ ವರ್ಣನೆ ಮಾಡಿದೆ, ಆ ಬೃಹತಿ ಮಂತ್ರ ಅದನ್ನ ವರ್ಣನೆ ಮಾಡಿದೆ. ಆತ್ಮೇತ್ಯುಪಾಸನಂ ಕಾರ್ಯಂ ಸರ್ವಥೈವ ಮುಮುಕ್ಷುಭಿಃ ನಾನಾ ಕ್ಲೇಶ ಸಮಾಯುಕ್ತೋಪ್ಯೇತಾವನ್ನೈವ ವಿಸ್ಮರೇತ್ ಅಂತ ಭವಿಷ್ಯತ್ ಪರ್ವ. ಎಲ್ಲಾ ಮುಮುಕ್ಷುಗಳು ಕೂಡ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬಯಸುವಂಥವರೆಲ್ಲರೂ ಕೂಡ ಆತ್ಮ ಎಂಬುದಾಗಿ ಭಗವಂತನನ್ನು ಉಪಾಸಿಸಲೇಬೇಕು. ಎಷ್ಟೇ ಏನೇ ದುಃಖ ಇತ್ಯಾದಿಗಳಿದ್ರೂ ಏತಾವನ್ನೈವ ವಿಸ್ಮರೇತ್, ಭಗವಂತನ ಆತ್ಮತ್ವೋಪಾಸನೆಯನ್ನು ಯಾವತ್ತೂ ಬಿಡಬಾರದಂತ. ಆತ್ಮ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷತಃ ಸರ್ವೇಷಾಂ ಚ ಮುಮುಕ್ಷೂಣಾಂ ಉಪದೇಶಶ್ಚ ತಾದೃಶಃ ಕರ್ತವ್ಯೋ ನಾಸ್ಯಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ. ವಿಷ್ಣು ನನಗೆ ಆತ್ಮನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ ಅನ್ನುವಂಥ ಒಂದು ಅನುಸಂಧಾನವನ್ನ, ಹಾಗೆ ಇನ್ನೊಬ್ಬರನ್ನ ಕುರಿತು ಉಪದೇಶವನ್ನ ಎಲ್ಲ ಮುಮುಕ್ಷುಗಳು ಮಾಡಲೇಬೇಕು. ಅದನ್ನು ಬಿಟ್ಟರೆ ಯಾರಿಗೂ ಕೂಡ ಮುಕ್ತಿ ಇಲ್ಲ ಅಂತ ಅದರ ಅಭಿಪ್ರಾಯ. ಆತ್ಮತ್ವ ವಿಷ್ಣು ವಿಶೇಷಣಂ, ಇಲ್ಲಿ ವಿಷ್ಣುವಿಗೆ ಆತ್ಮತ್ವ ಅಂತನ್ನುವುದು ವಿಶೇಷಣ. ವಿಷ್ಣುವು ಆತ್ಮನಾಗಿದ್ದಾನೆ ಅಂತ ವಿಷ್ಣುವನ್ನು ಉದ್ದೇಶಿಸಿ ಆತ್ಮತ್ವವನ್ನು ವಿಧಾನ ಮಾಡಿದ್ದಾರೆ. ಆದ್ರಿಂದ ಆತ್ಮ ಎಂಬುದಾಗಿ ಇಲ್ಲಿ ವಿಶೇಷಣ ಅಂತ ನಾವು ತಿಳಿಬೇಕು. ಈಗ ನಾವು ಅಮೇಯಾತ್ಮ ಅಂತ ಏನು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಅಮೇಯ ಅಂತನ್ನುವುದು ವಿಶೇಷಣ, ಆತ್ಮ ಅಂತನ್ನುವುದು ವಿಶೇಷ್ಯ. ಪರಮಾತ್ಮ ಅನ್ನೋದ್ರೂ ಕೂಡ ಆತ್ಮ ಅಂತನ್ನೋದು ವಿಶೇಷ್ಯ,
ಪರಮ ಅಂತನ್ನುವುದು ವಿಶೇಷಣ. ಹೀಗೆ ಕೆಲವು ಕಡೆ ಆತ್ಮ ಅಂತನ್ನುವುದನ್ನು ವಿಶೇಷಣವನ್ನಾಗಿ ಅಥವಾ ಇನ್ನು ಕೆಲವು ಕಡೆ ಆತ್ಮ ಅನ್ನುವುದನ್ನ ವಿಶೇಷವಾಗಿ ಬಳಕೆ ಮಾಡಬೇಕು. ಅಂತೂ ಆ ಆತ್ಮತ್ವದ ಉಪಾಸನೆಯನ್ನ ಮತ್ತೆ ಅದರ ಉಪದೇಶವನ್ನ ಮತ್ತೊಬ್ಬರಿಗೆ ಯಾವತ್ತೂ ಕೂಡ ಬಿಡಬಾರದು. ನಾನು ದಾಸ ನೀನು ಈಶ ಅನ್ನುವಂಥ ಧ್ವನಿ ಅಲ್ಲಿ ಕಂಡು ಬರ್ತದೆ. ಬೃಹತಿ ಮಂತ್ರ ಸತ್ಪತಿ ಅನ್ನೋ ಶಬ್ದದಿಂದಲೂ ಆತ ನನಗೆ ಯಜಮಾನನಾಗಿದ್ದಾನೆ, ಅವನು ನಮಗೆ ಸ್ವಾಮಿಯಾಗಿದ್ದಾನೆ ಅನ್ನುವ ಅಭಿಪ್ರಾಯವನ್ನು ಹೇಳಿದೆ. ಪರವ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಮನ್ವಷ್ಣುವಂತೆ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಅಂತ ಋಗ್ವೇದ ಕೂಡ ಪರವ ಮಾತ್ರಯ ಎಲ್ಲ ಅಳತೆಗಳನ್ನು ಕೂಡ ಮೀರಿದವನು ಈ ಭಗವಂತ ಅಂತ ಆತನನ್ನ ವರ್ಣಿಸಿದೆ. ಭಗವಂತನ ಅನೇಕ ನಾಮಗಳಿಗೆ ಈ ಥರದೊಂದು ಪರಸ್ಪರ ಸಂಬಂಧ ಇದ್ದೇ ಇರ್ತದೆ. ರಾಮ ಅನ್ನೋ ಅರ್ಥವನ್ನು ಹೇಳುವಾಗಲೂ ಕೂಡ ಆನಂದ ರೂಪೋ ನಿಷ್ಪರಿಯಮಾಣ, ಈ ಭಗವಂತ ಆನಂದ ರೂಪನಾಗಿದ್ದಾನೆ. ಮತ್ತೆ ನಿಷ್ಪರಿಯಮಾಣ, ಎಲ್ಲ ರೀತಿಯಾದಂತಹ ಅಳತೆಗಳನ್ನು ಕೂಡ ಮೀರಿದ್ದಾನೆ. ಆದ್ರಿಂದ ಆತನನ್ನು ರಾಮ ಅಂತ ಹೇಳಬೇಕು. ಹೀಗೆ ಆತ್ಮ ಅನ್ನೋ ಶಬ್ದಕ್ಕೂ ರಾಮ ಅನ್ನೋ ಶಬ್ದಕ್ಕೂ ಕೂಡ ಒಂದು ಸಂಬಂಧ ಇದ್ದೇ ಇದೆ. ಆತ್ಮ ವಿಷ್ಣು ಅಂತ ಬಂತು, ಹಾಗೆ ಆತ್ಮ ರಾಮ, ಆತ್ಮ ಅನ್ನೋದನ್ನ ವಿಶೇಷಣ ಎಂದು ಮಾಡಿಕೊಂಡು ರಾಮ ಅನ್ನೋದನ್ನು ವಿಶೇಷವಾಗಿ ಮಾಡಿಕೊಂಡು ಆತ್ಮ ರಾಮ ಅಂತ ಹೇಳ್ಬೋದು. ಅಥವಾ ರಾಮಾತ್ಮ ಎಂಬುದಾಗಿ ರಾಮವನ್ನೇ ವಿಶೇಷಣವನ್ನಾಗಿ ಮಾಡಿಕೊಂಡು ಆತ್ಮವನ್ನೇ ವಿಶೇಷವನ್ನಾಗಿ ಮಾಡಿಕೊಂಡು ಹಾಗೂ ಕೂಡ ರಾಮಾತ್ಮ ಕೃಷ್ಣಾತ್ಮ ಇತ್ಯಾದಿ ರೂಪವಾಗಿ ಆ ಭಗವಂತನನ್ನ ಉಪಾಸಿಸಬಹುದು. ವಿಶೇಷವಾಗಿಯೂ ಬಳಕೆ ಆಗುವಂತಹ ಒಂದು ಅಪರೂಪದ ಶಬ್ದ ಇದು. ಅಸಂಖ್ಯಾತಾ ಜ್ಞಾನಕಾ ತಸ್ಯ ದೇಹಾ ಸರ್ವೇ ಪರಿಮಾಣವರ್ಜಿತಾಶ್ಚ ಅಂತ ಋಗ್ವೇದ ಖಿಲ ಆ ಭಗವಂತನ ಅಸಂಖ್ಯಾತ ದೇಹಗಳನ್ನು ಮತ್ತು ಒಂದೊಂದು ದೇಹವೂ ಕೂಡ ಪರಿಮಾಣ ವರ್ಜಿತ ಅನ್ನೋದನ್ನ ವರ್ಣಿಸಿದೆ. ಅದು ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ ಅದನ್ನು. ದೇಶತಃ ಅವನಿಗೆ ಮಿತಿ ಇಲ್ಲ ಅಂತಷ್ಟೇ ಅಲ್ಲ, ಕಾಲತಃ ಕೂಡ ಅವನಿಗೆ ಮಿತಿ ಇಲ್ಲ. ನಾಯುರ್ಮಾನಂ ಭಗವತಃ ಕಸ್ಮಿನ್ ರೂಪೇಪಿ ವಿದ್ಯತೆ ಅನಾದಿತ್ವಾತ್ ಅಮಧ್ಯತ್ವಾತ್ ಅನಂತತ್ವಾಚ ಸೋವ್ಯಯ. ಯಾವ ರೂಪದಲ್ಲೂ ಕೂಡ ಕೃಷ್ಣ ಮೊದಲಾದ ಯಾವ ರೂಪದಲ್ಲೂ ಕೂಡ ಅವನಿಗೆ 106 ವರ್ಷ ಇತ್ಯಾದಿಗಳ ಆಯುರ್ಮಾನ ಅನ್ನೋದಿಲ್ಲ. 106 ವರ್ಷಗಳ ಕಾಲ ನಮ್ಮ ಕಣ್ಣಿಗೆ ಕಾಣುವಂತೆ ಇದ್ದ ಅಷ್ಟೆ. ಮತ್ತೆ ಆಮೇಲೆ ಕೂಡ ಅವನು ಆ ರೂಪವನ್ನೇನು ನಾಶಪಡಿಸಿಕೊಳ್ಳೋದಿಲ್ಲ. ಅನಾದಿತ್ವಾತ್ ಅವನು ಅನಾದಿ, ಅಮಧ್ಯ ಮಧ್ಯರಹಿತ, ಮತ್ತೆ ಅನಂತತ್ವಾತ್ ಅನಂತನೂ ಕೂಡ ಆಗಿದ್ದಾನೆ. ಅವ್ಯಕ್ತಾದಿ ಪದಾರ್ಥಾನಾಂ ವಿಶೇಷ ಜ್ಞಾನಿನಾಪಿತೋ ನ ದೇಹೋ ವೈಷ್ಣವೋ ಜ್ಞೇಯ ಆನಂದ ಪ್ರಾಕೃತೋ ನಹಿ. ಅವ್ಯಕ್ತ ಪದಾರ್ಥ ಮೊದಲಾದಂಥ ಅತ್ಯಂತ ಸೂಕ್ಷ್ಮ ವಸ್ತುಗಳೇನಿವೆ, ಪ್ರಕೃತಿ ಮೊದಲಾದದ್ದು, ಅವುಗಳೆಲ್ಲವನ್ನೂ ತಿಳಿದಂಥವರಿಗೂ ಕೂಡ ಈ ಪರಮಾತ್ಮನನ್ನ ಪೂರ್ಣವಾಗಿ ತಿಳಿಯುವುದಾಗುವುದಿಲ್ಲ. ಯಾಕೆಂದ್ರೆ ಆನಂದ ಪ್ರಾಕೃತೋ ನಹಿ, ಆ ಪರಮಾತ್ಮನ ಸ್ವರೂಪ ಅದು ಆನಂದ ಸ್ವರೂಪ, ಅದು ಪ್ರಾಕೃತವಲ್ಲ, ಅಂತ ಅದ್ಭುತವಾದ ಸ್ವರೂಪ ಅವನದು. ವಿಷ್ಣು ಸಹಸ್ರನಾಮಕ್ಕೆ ವಿದ್ಯಾಧಿರಾಜರು ಅಂತ ನೋಡ್ದು ಮತ್ತೊಬ್ಬರ ವ್ಯಾಖ್ಯಾನ ಕೂಡ ಇದೆ. ಆ ವ್ಯಾಖ್ಯಾನದಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಅಮೇಯಾಹ ಆತ್ಮಾನಃ ಪ್ರಯತ್ನ ಧೃತಿ ಬುದ್ಧ್ಯಾದಯ ಯಸ್ಯ ಸಹ ಅಮೇಯಾತ್ಮ ಎಂಬುದಾಗಿ. ಯಾರ ಆತ್ಮ ಅದು ಅಮೇಯವಾಗಿದೆ, ಆತ್ಮ ಅಮೇಯವಾಗಿರುವುದು ಅಂದ್ರೆ ಅವನ ಸ್ವರೂಪ ಅಮೇಯವಾಗಿರುವುದು ಅಂತ ನಾವು ಈಗಾಗಲೇ ನೋಡಿ ಆಯ್ತು. ಅಷ್ಟೇ ಅಲ್ಲ, ಅವನ ಪ್ರಯತ್ನ, ಭಗವಂತ ಯಾವ ಕಾಲದಲ್ಲಿ ಏನನ್ನು ಇಚ್ಛಿಸ್ತಾನೆ, ಏನನ್ನು ಇಚ್ಛಿಸಿದ್ದನ್ನ ಏನು ಅವನು ಮಾಡಲಿಕ್ಕೆ ಬಯಸ್ತಾನೆ, ಮತ್ತೆ ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ, ಇದು ಯಾವುದೂ ಕೂಡ ಯಾವ ಸಾಧಕನಿಗೂ ಕೂಡ ತಿಳಿಯುವಂಥದ್ದಲ್ಲ. ಅದಕ್ಕಾಗಿ ಆತ ಅಮೇಯ ಆತ್ಮ. ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದಲ್ಲಿ ಮತ್ತೊಂದು ಕಡೆ ವಾಮನ ಪುರಾಣದ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ.
ಯೋಗುಣೈ ಸರ್ವತೋ ಹೀನೋ ಯಶ್ಚ ದೋಷ ವಿವರ್ಜಿತ ಹೇಯೋಪಾದೇಯ ರಹಿತ ಸ ಆತ್ಮೇತ್ಯಭಿಧೀಯತೆ. ಎಲ್ಲ ಪ್ರಾಕೃತ ಗುಣಗಳಿಂದ ರಹಿತನಾದವನು ಮತ್ತು ದೋಷ ವಿವರ್ಜಿತನಾದವನು, ಹೇಯೋಪಾದೇಯ ರಹಿತನಾದವನು. ಆ ಭಗವಂತ ತನಗೆ ಇಲ್ಲಿಯವರೆಗೆ ಸಿಗದೇ ಇರುವಂಥ ವಸ್ತುವನ್ನು ಇನ್ನು ಮುಂದೆ ಪ್ರಯತ್ನಪಟ್ಟು ಸ್ವೀಕಾರ ಮಾಡಬೇಕಾಗಿಲ್ಲ. ಮತ್ತೆ ಯಾವುದೋ ಒಂದು ಆತನಿಗೆ ಅಪ್ರಿಯವಾಗಿದೆ, ಆತನಿಗೆ ಬಾಧಕ ಆಗಿದೆ ಅನ್ನೋ ಕಾರಣದಿಂದ ಅದನ್ನು ಅವನು ಪರಿತ್ಯಾಗ ಮಾಡಬೇಕಾಗಿಯೂ ಇಲ್ಲ. ಯಾವುದೋ ಒಂದು ಪರಿಸ್ಥಿತಿ, ದೇಶ, ಕಾಲ, ವ್ಯಕ್ತಿ ಇತ್ಯಾದಿಗಳನ್ನು ನಾವು ನಮಗದು ಬಾಧಕವಾಗಿರುವಾಗ, ಪ್ರತಿಕೂಲವಾಗಿರುವಾಗ ಪರಿತ್ಯಜಿಸ್ತೇವೆ. ಅಂಥದ್ದನ್ನು ಯಾವುದನ್ನು ಆತ ಪರಿತ್ಯಜಿಸಬೇಕಾಗಿಲ್ಲ. ಎಲ್ಲ ದೇಶಗಳಲ್ಲೂ, ಎಲ್ಲ ವ್ಯಕ್ತಿಗಳಲ್ಲೂ, ಎಲ್ಲ ಕಾಲದಲ್ಲೂ ಇದ್ದಾನೆ. ಅವನು ಯಾರನ್ನು ಬಿಡುವುದು? ಮತ್ತವನು ಹೊಸದಾಗಿ ಯಾರನ್ನು ಸ್ವೀಕಾರ ಮಾಡಬೇಕಾಗಿದೆ? ನಾವು ಹೊಸ ಹೊಸ ಜನ್ಮಗಳನ್ನು ಸ್ವೀಕಾರ ಮಾಡಬೇಕಾಗಿದೆ. ತಂದೆ, ತಾಯಿ, ಪತ್ನಿ, ಪತಿ, ಹೀಗೆಲ್ಲ ಹೊಸ ಹೊಸದು ನಮಗೆ ಬರ್ತದೆ. ಸ್ಥಾನ, ಮಾನ ಈಗಿಲ್ಲದೇ ಇರುವುದು ಮತ್ತೊಂದನ್ನು ನಾವು ಪಡ್ಕೋಬೇಕಾಗ್ತದೆ. ಆದರೆ ಪರಮಾತ್ಮ ಯಾವುದನ್ನ ಪಡೆಯಬೇಕಾಗಿದೆ? ಯಾವುದನ್ನು ಪಡೆಯಬೇಕಾಗಿಲ್ಲ. ಆದ್ರಿಂದ ಆತನನ್ನ ಆತ್ಮ ಅಂತ ಹೇಳಬೇಕು ಅಂತ. ಇಲ್ಲಿ ಪರಮಾತ್ಮ ಹೇಯ ರಹಿತ ಅಂತ ಬಂತು. ಆತ್ಮ ಅನ್ನೋ ಅರ್ಥದಲ್ಲಿ, ಆತ್ಮ ಅನ್ನೋ ಶಬ್ದದಲ್ಲಿ ಹೇಯ ರಹಿತ ಮತ್ತು ಉಪಾದೇಯ ರಹಿತ ಅನ್ನೋದೆರಡೂ ಕೂಡ ಸೇರ್ಕೊಂಡಿದೆ. ಆತನಿಗೆ ಹೇಯವಾದದ್ದು ಯಾವುದೂ ಇಲ್ಲ, ಉಪಾದೇಯವೂ ಇಲ್ಲ. ಹೇಯ ಅಂದ್ರೆ ತಿರಸ್ಕಾರಕ್ಕೆ ಯೋಗ್ಯವಾದ ಯಾವುದೂ ಇಲ್ಲ. ತಿರಸ್ಕಾರಕ್ಕೆ ಯೋಗ್ಯವಾದ ದೇಶ, ಕಾಲ, ವ್ಯಕ್ತಿ ಯಾವುದು ಕೂಡ ಇಲ್ಲ ಅಂತ ನಾವು ಈಗಾಗಲೇ ಅದನ್ನು ನೋಡಿ ಆಯ್ತು. ಮತ್ತೆ ಪರಮಾತ್ಮನು ಸ್ವಯಂ ತಿರಸ್ಕಾರಕ್ಕೆ ಯೋಗ್ಯನಲ್ಲ. ಅಹೇಯತ್ವಾದ ಅಹಂ ನಾಮ ಬ್ರಹ್ಮಾಯಂ ಗುಣಪೂರ್ಣತಃ ಅಂತ ಗೀತಾ ಭಾಷ್ಯದಲ್ಲಿ ಅಹಂ ಎಂಬ ಶಬ್ದದ ಅರ್ಥವನ್ನ ವಿವರಿಸಿದ್ದಾರೆ. ಪರಮಾತ್ಮನ ವ್ಯಕ್ತಿತ್ವನೇ ಅಷ್ಟು ವಿಚಿತ್ರವಾದ್ದು. ಪರಮಾತ್ಮ ಅಹಂ ಎಂಬ ಶಬ್ದದಿಂದ ವಾಚ್ಯ. ಯಾಕೆಂದ್ರೆ ಅವನು ಸ್ವಯಂ ಅಹೇಯ. ಬೇರೆ ಯಾರು ಪರಮಾತ್ಮನನ್ನು ಬಿಟ್ಟಿರಲಾರರು. ಇದು ಅಹಂ ಅನ್ನೋ ಶಬ್ದಕ್ಕರ್ಥ. ಅಹೇಯ ಮತ್ತು ಹೇಯ ರಹಿತ ಅಂದ್ರೆ ಪರಮಾತ್ಮ ಬೇರೆ ಯಾವುದನ್ನು ಕೂಡ ಬಿಟ್ಟಿರಲಾರ. ಜಗತ್ತೆಲ್ಲವನ್ನೂ ಕೂಡ ಅವನು ಯಾವತ್ತೂ ತನ್ನ ಒಡಲೊಳಗೆ ಇಟ್ಕೊಂಡಿರ್ತಾನೆ. ಜಗತ್ತಿನಲ್ಲಿ ಇರುವುದೇ ಮೂರು: ದೇಶ, ಕಾಲ ಮತ್ತೆ ವ್ಯಕ್ತಿಗಳು. ವ್ಯಕ್ತಿ ಅಂದ್ರೆ ಇಂಡಿವಿಜುವಲ್ ಅಂತ ಅರ್ಥ. ಜಡವೂ ಆಗಿರಬಹುದು, ಚೇತನವೂ ಆಗಿರಬಹುದು. ಹೀಗೆ ದೇಶ, ಕಾಲ ಮತ್ತೆ ಇಂಡಿವಿಜುವಲ್ಸ್ ಇವೆಲ್ಲವೂ ಕೂಡ ಇದ್ರೆ ಅವನೊಳಗೆ ಇರಬೇಕು. ಅವನು ಇವುಗಳನ್ನು ಬಿಟ್ಟಿರಲಾರ, ಇವುಗಳು ಅವನನ್ನು ಬಿಟ್ಟಿರಲಾರವು ಅಂತ ಅದರ ಅರ್ಥ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ಅಂತ ಭಗವದ್ಗೀತಾದಲ್ಲಿ ಹೇಳುವುದು ಅದನ್ನೇ. ಆ ಭಗವದ್ಗೀತೆಯ ಶ್ಲೋಕ ತುಂಬಾ ಸುಂದರವಾದ್ದು. ನನಗೀಗ ಅದು ನೆನಪಿಗೆ ಹೀಗೆ ಬರ್ತಿದೆ. ಯೋಮಾಂ ಪಶ್ಯತಿ ಸರ್ವತ್ರ, ನನ್ನನ್ನು ಎಲ್ಲ ಕಡೆ ಕಾಣಬೇಕು, ಮತ್ತೆ ಎಲ್ಲವನ್ನೂ ನನ್ನಲ್ಲಿ ಕಾಣಬೇಕು. ತಸ್ಯಾಹಂ ನ ಪ್ರಣಶ್ಯಾಮಿ, ಅಂಥ ಭಕ್ತನ ಪಾಲಿಗೆ ನಾನೆಂದೂ ಇಲ್ಲವಾಗುವುದಿಲ್ಲ. ಸಚಮೇ ನ ಪ್ರಣಶ್ಯತಿ, ಆ ಭಕ್ತ ನನ್ನ ಪಾಲಿಗೆ ಇಲ್ಲದಾಗುವುದಿಲ್ಲ. ನಾನು ಆತನ ಕೈ ಬಿಡೋದಿಲ್ಲ, ಅವನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಹೀಗದ್ರ ಅರ್ಥ. ಪರಮಾತ್ಮನನ್ನ ಆತ್ಮ ಅಂತ ನಾವು ಉಪಾಸಿಸಿದಾಗ ಅವನು ಹೇಯರಹಿತ, ಜಗತ್ಯಾವುದನ್ನು ಆತ ಬಿಟ್ಟು ಹೋಗುವುದಿಲ್ಲ ಅಂತ ಅನ್ನೋ ಅರ್ಥ ನಮಗೆ ಗೊತ್ತಾಗ್ತದೆ. ಹಾಗೆ ಅಹಂ ಎಂಬ ಶಬ್ದವನ್ನು ಕೇಳಿದಾಗ ಪರಮಾತ್ಮನನ್ನು ಈ ಜಗತ್ಯಾವುದು ಬಿಟ್ಟು ಹೋಗುವುದಿಲ್ಲ ಅಂತ ಅನ್ನೋದು ಗೊತ್ತಾಗ್ತದೆ. ಹೀಗೆ ಅಹಂ, ಆತ್ಮ, ಬ್ರಹ್ಮ ಇವೆಲ್ಲ ಶಬ್ದಗಳು ಪರಮಾತ್ಮನ ಈ ಗುಣಗಳನ್ನ ವರ್ಣಿಸಿಯೇ ವರ್ಣಿಸ್ತವೆ. ಉಪನಿಷತ್ತುಗಳಲ್ಲಿ ಬರುವಂತಹ ಒಂದು ಶಾಂತಿ ಮಂತ್ರ ನಂಗೆ ನೆನಪಾಗ್ತದೆ. ಅದೆಲ್ಲ ಸಾಮವೇದಕ್ಕೆ ಸಂಬಂಧಪಟ್ಟಂಥ ಛಾಂದೋಗ್ಯ ಉಪನಿಷತ್ತು, ಪ್ರಾಯ ತಲವಕಾರ ಉಪನಿಷತ್ತಿನಲ್ಲಿ ಕೂಡ ಬರ್ತದೆ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ ಮಥೋ ಅಂತ ಆ ಶಾಂತಿ ಮಂತ್ರ. ಅಲ್ಲಿ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ಅಂತ ಒಂದು ವಾಕ್ಯ ಬರ್ತದೆ. ಮಾಹಂ ಬ್ರಹ್ಮ ನಿರಾಕುರ್ಯಾಂ, ನಾನು ಎಂದೂ ಕೂಡ ಬ್ರಹ್ಮನನ್ನ ನಿರಾಕರಿಸುವಂತೆ ಆಗಬಾರ್ದು. ಬ್ರಹ್ಮನ ಧ್ಯಾನದಲ್ಲಿ ನಾನು ಯಾವತ್ತೂ ಮಗ್ನರಾಗಿರ್ಬೇಕು. ಪರಮಾತ್ಮನನ್ನು ನಾನು ಪರಿತ್ಯಜಿಸುವಂತಾಗಬಾರ್ದು.
ಮಾಮ ಬ್ರಹ್ಮ ನಿರಾಕರೋತ್. ಹಾಗೆ ಪರಮಾತ್ಮನು ಕೂಡ ನನ್ನನ್ನ ಪರಿತ್ಯಜಿಸುವಂತಾಗಬಾರ್ದು. ಅನಿರಾಕರಣ ವಸ್ತು ಅನಿರಾಕರಣ ವಸ್ತು. ಯಾವತ್ತು ಆ ನಿರಾಕರಣ ನಮ್ಮಿಬ್ಬರಲ್ಲಿ ಅಂಥದ್ದೊಂದು ಪರಸ್ಪರರನ್ನ ಬಿಟ್ಟು ಇರದಿರುವಂಥ, ಬಿಟ್ಟು ಕೊಡದೇ ಇರುವಂತಹ ನಿರಾಕರಣ ಅದು ನಮ್ಮಲ್ಲಿರಲಿ. ಅದನ್ನೇ ದಾಸರು ನಿನ್ನ ನಾನು ಬಿಡುವುದಿಲ್ಲ, ಎನ್ನ ನೀನು ಬಿಡಲು ಸಲ್ಲ ಅಂತ ಹೇಳಿರುವುದು ಈ ಕಾರಣಕ್ಕಾಗಿಯೇ. ಭಗವಂತ ಅಮೇಯ ಇರಬಹುದು. ದೇಶಕ್ಕೆ, ಕಾಲಕ್ಕೆ, ದೇಶದ ದೃಷ್ಟಿಯಿಂದ, ಕಾಲದ ದೃಷ್ಟಿಯಿಂದ ಆತನ ಸ್ವರೂಪ ಅಂತ ಅನ್ನೋದು ಯಾರಿಗೂ ಕೂಡ ಪೂರ್ಣವಾಗಿ ತಿಳಿದೇ ಇರಬಹುದು. ಆದ್ರೆ ಆತ್ಮ ಆತ. ಯಾಕೆಂದ್ರೆ ಅವನು ಹೇಯರಹಿತ, ಯಾರನ್ನು ಕೂಡ ಆತ ಎಂದು ಬಿಟ್ಟಿರುವುದಿಲ್ಲ. ಸಾಧಕನಾದಂಥ, ಭಕ್ತನಾದಂಥ ಸಣ್ಣವನೇ ಆದರೂ ಕೂಡ ನನ್ನನ್ನು ಕೂಡ ಅದನ್ನು ಬಿಟ್ಟಿರೋದಿಲ್ಲ ಅನ್ನೋದು ಆ ಅಮೇಯ ಆತ್ಮ ಅನ್ನೋ ಶಬ್ದದಲ್ಲಿ ಕಂಡು ಬರ್ತದೆ. ಅದಕ್ಕೆ ಆತನನ್ನ ಸತ್ಪತಿ ಅಂತ ಆ ಮಂತ್ರ ಹೇಳಿದೆ. ಸತ್ಪತಿ ಅನ್ನೋ ಶಬ್ದವನ್ನು ನಾವು ಮತ್ತೆ ಮೆಲುಕು ಹಾಕಬೇಕು. ಲಕ್ಷಾಲಂಕಾರ ಅಮೇಯಾತ್ಮ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಶಾಂಕರ ಭಾಷ್ಯದಲ್ಲಿ ಯಾವ ಪ್ರಾಣಿಗೂ ಅಳೆಯಲಿಕ್ಕೆ ಆಗದೇ ಇರುವಂಥ ವ್ಯಕ್ತಿತ್ವ ಇದ್ದವನು, ಬುದ್ಧಿ ಇದ್ದವನು ಅಂತ ಅರ್ಥ ಹೇಳಿದ್ದಾರೆ. ಪರಾಶರ ಭಟ್ಟರು ಸಿಂಧು ಗಂಭೀರ ಭಾವೋಯೋ ಹಿ ಅಮೇಯಾತ್ಮ ಸಕೀರ್ತಿತ. ಸಮುದ್ರದಂತೆ ಗಂಭೀರವಾದ ಸ್ವಭಾವವನ್ನು ಹೊಂದಿರುವುದರಿಂದ ಅವನನ್ನ ಯಾರು ಕೂಡ ಅಳೆಯೋದು ಸಾಧ್ಯ ಇಲ್ಲ ಅಂತ ಅರ್ಥ ಹೇಳಿದ್ದಾರೆ. ಸತ್ಯಸಂಧ ಸ್ವಾಮಿಗಳು ಸಾಕಲ್ಯೇನ ಜ್ಞಾತು ಅಶಕ್ಯ ಆತ್ಮ ಸ್ವರೂಪಮೆಸ್ಸ ಸಹ ಅಮೇಯಾತ್ಮ. ಪೂರ್ಣವಾಗಿ ಯಾರನ್ನು ತಿಳಿಯುವುದು ಸಾಧ್ಯ ಇಲ್ಲವೋ ಅವನನ್ನ ಅಮೇಯಾತ್ಮ ಅಂತ ಹೇಳಿ ಅದರ ಅರ್ಥವನ್ನು ಸೂಚಿಸ್ತಾರೆ. ಹೀಗೆ ಸಾಧನೆಯ ದೃಷ್ಟಿಯಿಂದ ಈ ಮಂತ್ರ ಮತ್ತು ಈ ನಾಮ ಬಹಳ ಮಹತ್ವದ್ದು. ಪರಿಚಾರಕರಾದ ನಮ್ಮ ಸೇವೆಯನ್ನು ಆತ ಸ್ವೀಕಾರ ಮಾಡ್ತಾನೆ. ನಮಗವನು ನಮ್ಮ ಒಳಹೊರಗೂ ವ್ಯಾಪ್ತ. ಪ್ರಳಯ ಕಾಲದಲ್ಲಿ ನಮ್ಮನ್ನು ಸಂಹರಿಸ್ತಾನೆ, ನಮ್ಮ ದುರ್ಗುಣಗಳನ್ನು ಸಂಹರಿಸ್ತಾನೆ, ಶತ್ರುಗಳನ್ನು ಸಂಹರಿಸ್ತಾನೆ, ಸರ್ವ ನಿಯಂತ್ರಕ ಆಗಿದ್ದಾನೆ. ನಮ್ಮನ್ನು ಸೇವಕರು ಅಂತ ಆತ ಸ್ವೀಕಾರ ಮಾಡಿದ್ದಾನೆ. ಮತ್ತೆ ಹೇಯೋಪಾದೇಯ ರಹಿತ. ಅವನು ನಮ್ಮನ್ನೆಂದೂ ಬಿಟ್ಟುಕೊಡೋದಿಲ್ಲ, ನಾವು ಅವನನ್ನು ಬಿಟ್ಟುಕೊಡುವುದಿಲ್ಲ. ಜ್ಞಾನದಾಯಕ, ಜ್ಞಾನದ ರಸವನ್ನ ಕೊಡುವಂಥವನು. ಐಹಿಕ ಭೋಗವನ್ನು, ಪಾರತ್ರಿಕ ಭೋಗವನ್ನು ಎಲ್ಲವನ್ನೂ ಕೂಡ ಕೊಡುವಂಥವನು. ಅಂಥ ಭಗವಂತನನ್ನ ಅಮೇಯಾತ್ಮ ಅಂತ ಉಪಾಸಿಸಬೇಕು. ಶಬ್ದಗಳನ್ನು ವಿಭಾಗಿಸಿ ನೋಡುವುದಾದ್ರೆ ಅಮೇಯ ಅಂತನೂ ಒಂದು ಶಬ್ದವೇ. ಅಪ್ರಮೇಯ ಅಂತ ಒಂದು ಶಬ್ದ ಬಂದಿದೆ ಹಿಂದೆ. ಅಮೇಯ ಅಂದ್ರೂ ಅದೇ ಅರ್ಥನೇ, ಅಳತೆಗೆ ಸಿಗದವನು. ಆತ್ಮ ಅಂತ ಇನ್ನೊಂದು ಶಬ್ದ. ಇದರೊಂದಿಗೆ ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ.